ಶಿಕ್ಷಕರಿಗೆ ಮತ್ತು ಪಾಲಕರಿಗೆ ಆಸೀನರಾಗಿರತಕ್ಕಂಥ ಇವತ್ತಿನ ಪೀಳಿಗೆಗಳೇ ಮುಂದಿನ ಭಾರತ ಪ್ರಜೆಗಳಿಗೆ ನನ್ನ ನಮಸ್ಕಾರಗಳು. ಈ ಸ್ಕೂಲ್ ಬಗ್ಗೆ ಏನಪ್ಪ ಹೇಳ್ಬೇಕಂದ್ರೆ, ಯಾವುದೇ ಥರ ಬಿಲ್ಡಿಂಗ್ ನೋಡಿ ಆಗಕ್ಕೆ ಹೋಗ್ಬೇಡ್ರಿ. ಇನ್ನೊಬ್ರು ಮಾಡ್ತಾರಂತ ಮಾಡೋದ್ರಿಂದ ನಮ್ಮ ಮಕ್ಕಳು ಮುಂದೆ ಬರಂಗಿಲ್ಲ. ಅದರಲ್ಲಿರತಕ್ಕಂಥ ಗುರುಗಳು ಮತ್ತು ಅದರ ಮ್ಯಾನೇಜ್ಮೆಂಟ್ನವರು ಯಾವ ಥರ ನಮ್ಮ ಮಕ್ಕಳನ್ನ ತಿದ್ದಿದ್ದಾರೆ ಅನ್ನೋದ್ರಿಂದ ನಮ್ಮ ಮಕ್ಕಳು ಮುಂದಿನ ಇವತ್ತಿನ ಪೀಳಿಗೆಗಳೇ ಮುಂದಿನ ಪ್ರಜೆಗಳಾಗ್ತಾರೆ. ಇದೇ ಬುನಾದಿ. ನಾವು ಅದನ್ನು ಬಿಟ್ಟು ಲಕ್ಷ ನಮ್ಮ ಮನೆ ಪಕ್ಕದವ್ರು ಅಲ್ಲೇ ಹಾಕಿದ್ರು, ಇವ್ರು ಅಲ್ಲೇ ಹಾಕಿದ್ರು ಅಂತ ಲಕ್ಷ ಕೊಟ್ಟು ಹಾಕ್ತೀವಿ ಹೊರತು ಒಳ್ಳೆ ವ್ಯಾನ್ ಬರುತ್ತೆ, ಒಳ್ಳೆ ಸ್ಕೂಲ್ ಬಟ್ಟೆ ಇರ್ತವೆ, ಅಲ್ಲೆಲ್ಲ ಪ್ರೋಗ್ರಾಮ್ ಇರ್ತವೆ ಅಷ್ಟೇ. ಆ ಮಕ್ಕಳ ಮೆಂಟಾಲಿಟಿ ಮಾಡುವಂಥ ಸ್ಕೂಲು ಯಾವುದೇ ಚಿಕ್ಕದಿರಲಿ ದೊಡ್ಡದಿರಲಿ ಅದನ್ನು ತಿದ್ದುವಂಥ ಗುಣ ಇರುತ್ತಲ್ಲ, ಅಂಥದ್ರ ಕಡೆ ತಂದು ಹಾಕಬೇಕು. ನಾನು 3 ಜನ ಹೆಣ್ಮಕ್ಳು, ನನಗಿಬ್ಬರು ನವೋದಯ ಸ್ಟೂಡೆಂಟ್ ಇದ್ದಾರೆ ನನ್ನ ಮನೇಲಿ. ನನ್ನ ಮಕ್ಕಳು ದೊಡ್ಡವರು ಎಲ್ಲರೂ ನನಗೆ ನಿಮ್ಮ ಮನೆಯವ್ರು ಓದಿಸ್ತಿದ್ದಾರೆ, ಯಾಕೆ ಈ ಥರ ನೀವು ಹಾಕಿದ್ರಿ, ಬಿಲ್ಡಿಂಗ್ ಹಂಗಿದೆ ಹಿಂಗಿದೆ ಅಂತ ಪದೇ ಹಿಂಸಾಗಿದ್ದು ಮಾಡಿದ್ರು. ನಾನು ಹೇಳಿದೆ, ನೋಡೋಣ ಇದೊಂದು ವರ್ಷ ಹಾಕೀವಿ, ಮುಂದೆ ಏನಾಗ್ತದೆ ನೋಡೋಣ ಅಂತಂದು ಹಾಕಿದ್ವಿ. ನಮ್ಮ ಮಗಳು ಬಂದು 1 ತಿಂಗಳಾಯಿತು ಇಲ್ಲಿ. ಈ ಮ್ಯಾನೇಜ್ಮೆಂಟ್ ಅವ್ರಿಗೆಲ್ಲ ನಾನು ಹೃತ್ಪೂರ್ವಕವಾಗಿ ಅದು ಧನ್ಯವಾದಗಳನ್ನ ಹೇಳಬೇಕು. ನನ್ನ ಮಗಳು ಮನೆಯಲ್ಲಿ 1 ಗಂಟೆನೂ ಕೂಡ್ತಿದ್ದಿಲ್ಲ, 1 ಅಕ್ಷರನೂ ಬರೀತಿದ್ದಿಲ್ಲ. ಇವತ್ತಿನ ದಿನ ನನ್ನ ಮಗಳು ಚೆನ್ನಾಗಿ ಹೋಮ್ವರ್ಕ್ ಮಾಡ್ದೇನೆ ಊಟ ಮಾಡೋಂಗಿಲ್ಲ. ಆ ಥರ ನಾವು ಮನುಷ್ಯನ ಬಣ್ಣ ನೋಡಿ ಯಾಕೆ ಅಳಿಬಾರ್ದು, ಆ ಥರ ಸ್ಕೂಲ್ ಬಿಲ್ಡಿಂಗ್ಗಳು ನೋಡಿ ಅದ್ರದ್ದು ಇದು ಫೀಸ್ ನೋಡಿ ಅಳಿಬಾರ್ದು. ಏನು ಆ ಸ್ಕೂಲಿಂದ ಇದೆ ಐತಪ್ಪ, ನಮ್ಮ ಮಕ್ಕಳು ಯಾವ ಥರ ಇಂಪ್ರೂವ್ ಆಗ್ಯಾರ ಅನ್ನೋದು ನೋಡಿದ್ ಮಾಡ್ಬೇಕು. ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೇನೆ ಅಂದ್ರೆ, ಬೇಜಾರಾಗಬೇಡ್ರಿ, ಯಾರು ಮಕ್ಕಳನ್ನ ಬಡಿಬೇಡ್ರಿ, ನಮ್ಮ ಮಕ್ಕಳು ಬಡಿಬೇಡ್ರಿ, ನಮ್ಮ ಮಕ್ಕಳು ಅದು ಮಾಡಬೇಡ್ರಿ ಅಂತಂದು ಹೇಳಿ ನಾವು ಟೀಚರ್ ಮೇಲೆ ಪ್ರೆಷರ್ ಹಾಕಿ ನಮ್ಮ ಮಕ್ಕಳಿಗೆ ಇದನ್ನು ಮಾಡ್ತೀವೋ ಅದು ತಪ್ಪು, ನಮ್ಮಲ್ಲಿರೋ ತಪ್ಪು. ಯಾವ ಮಕ್ಕಳನ್ನ ನಾವು ಗುರುಗಳವರು ಅವರು ಯಾವ ಥರ ಭೂಮಿಯಲ್ಲಿ ಬಿತ್ತಿದ ಬೀಜ ಮಕ್ಕಳಲ್ಲಿ ಬಿತ್ತಿದ ಅಕ್ಷರ ಎಂತೂ ಸುಳ್ಳಾಗೋದಿಲ್ಲ. ಅದು ಒಂದಿನ ಅನ್ನ ಕೊಟ್ಟೇ ಕೊಡುತ್ತೆ, ನಮ್ಮ ಮಕ್ಕಳಿಗೆ ಆಯ್ತು ನಮಗೆ ಆಯ್ತು. ನೀವು ಇವತ್ತಿನ ದಿನ ನಾವು ಟೀಚರ್ಸಿಗೆ ಬಂದು ಪ್ರೆಷರ್ ಹಾಕಿ ಬಡಿಬೇಡ್ರಿ ಬೈಬೇಡ್ರಿ ನಮ್ಮ ಮಕ್ಕಳಿಗೆ ಅಂತ ಹೇಳ್ತೀವಿ, ಮುಂದೆ ಒಂದಿನ ಆ ಮಕ್ಕಳು ಪೊಲೀಸವ್ರ ಕೈಯಿಂದ ಒಳ್ಳೆ ತಿಂತಾರೆ. ನಾವು ಏನು ಹೇಳ್ಬೇಕು ಟೀಚರ್ಸ್ಗೆ, ಅವ್ರಿಗೆ ಸಪೋರ್ಟ್ ಮಾಡೋಣ, ಎಲ್ಲರೂ ಸೇರಿ ಸಪೋರ್ಟ್ ಮಾಡಿ ನಮ್ಮ ಮಕ್ಕಳ ಮುಂದೆ ಒಂದು ಭವಿಷ್ಯಕ್ಕೆ ಒಳ್ಳೆ ಪ್ರಜೆಗಳಾಗಿ ನಿರ್ಮಾಣ ಮಾಡೋಣ. ಇದರಲ್ಲಿ ಏನಾದ್ರು ತಪ್ಪಿದ್ರೆ ಕ್ಷಮಿಸಿ.